ಜಸ್ಟ್ ಒಂದು ಸಿಂಬಲ್ ಹಾಕೊಂಡ್ರೆ ನಮ್ಮ ವಿಶಸ್ ಫುಲ್ಫಿಲ್ ಆಗುತ್ತಾ? ಅಂದರೆ ಒಂದು ಸಿಂಬಲ್ ಅಂದರೆ ಯಾವುದು ಅಂದರೆ ಒಂದು ಅಕ್ಷರ ಆಗಿರ್ಬೋದು, ಯಾವುದೇ ಒಂದಾಗಿರ್ಬೋದು, ಓಕೆನಾ? ಸೊ ಒಂದು ಸಿಂಬಲಿಂದ ನಾವು ಕೇಳ್ಕೊಂಡಂತಹ ಒಂದು ವಿಶಸ್ನ ಅದು ಫುಲ್ಫಿಲ್ ಮಾಡುವಂತಹ ಪವರ್ನ ಹೊಂದಿರುತ್ತಾ? ದುಡ್ಡು ಕಾಸು ಚೆನ್ನಾಗಿ ಬರುತ್ತಾ? ಸೊ ಆ ಥರ ಎಲ್ಲ ಡೌಟ್ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇದೊಂಥರ ಮಿರಾಕಲ್, ರಹಸ್ಯಮಯವಾದ ಒಂದು ಸಿಂಬಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ಓಕೆನಾ? ಸೊ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಯಾಕೆಂದರೆ ಇದು ತುಂಬ ಯಾರು ಹೇಳಲ್ಲ, ತುಂಬ ಸೀಕ್ರೆಟ್ ಆಗಿರುವಂತಹ ಒಂದು ಸಿಂಬಲ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಯಾರಿಗಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ, ಇದು ಮಾಡಾದ್ಮೇಲೆ ನಿಮಗೆ ಅದು ಬೆನಿಫಿಟ್ ಸಿಕ್ಕಿದಾಗ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನಿನ ಅಟ್ರಾಕ್ಷನ್ ಮಾಡಬೇಕಾದ್ರೆ ಸೊ ಅದರದ್ದೇ ಆದಂತಹ ಕೆಲವು ರೀತಿ ನಿಯಮಗಳಿಂತ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿರಂಗೆ ನಮ್ಮ ಒಂದು ಏಷ್ಯಂಟ್ ಇದರಲ್ಲಿ ಸಿಂಬಲ್ಸ್ನ ತುಂಬ ಯೂಸ್ ಮಾಡ್ತಾ ಇದ್ರು, ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ರೇಖಿ ಮೆಥಡ್ ಅಂತ ಬರುತ್ತೆ ನೋಡಿ. ಸೊ ಅದರಲ್ಲೂ ಅಷ್ಟೇ ಸಿಂಬಲ್ಸ್ ಥರನೇ ಇರೋದಲ್ವಾ? ಸೊ ಅದ್ರ ಮೂಲಕ ನಮ್ಗೆ ಏನು ಬೇಕೋ ಅದನ್ನು, ಆ ಒಂದು ಪವರ್ನ ನಾವು ಪಡ್ಕೋಬೋದು. ಸೊ ಆ ಥರ ಒಂದು ಟ್ರಿಕ್ ಆಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಬಿಕಾಸ್ ಯಾಕೆ ಅಂದರೆ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಒಂದು ಸಿಂಬಲ್ನ ತೋರಿಸ್ಬಿಟ್ಟು ಅದು ಹೇಗೆ ವರ್ಕ್ ಆಗುತ್ತೆ, ಸೊ ಅದ್ರ ಹಿಂದೆ ಇರುವ ಕಾರಣ, ರೀಸನ್ನು ಹೇಳ್ತೀನಿ. ಪ್ಲಸ್ ನಿಮ್ಗೆ ಇದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ, ಬಿಕಾಸ್ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ದುಡ್ಡು ಕಾಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾಟ್ ಓನ್ಲಿ ದುಡ್ಡು ಕಾಸು ಅಂತಲ್ಲ, ಇದು ಎಷ್ಟು ಪವರ್ಫುಲ್ ಸಿಂಬಲ್ ಅಂದರೆ ಇದರಲ್ಲಿ. ಸೊ ಅದನ್ನು ನಾನು ಅದು ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಏನು ಬೇಕಾದ್ರೆ ಕೇಳ್ಕೊಬೋದು. ಎಜುಕೇಷನ್ ಚೆನ್ನಾಗಾಗ ಕೇಳ್ಕೊಬೋದು, ಕೆಲಸ ಇಲ್ಲ ಅಂದರೆ ಕೆಲಸ ಸಿಗಂಗೆ ಕೇಳ್ಕೊಬೋದು. ಪ್ಲಸ್ ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ದುಡ್ಡು ಕೊಡ್ತಾ ಇರಲ್ಲ, ಒಂಥರ ಸತಾಯಿಸ್ತಾ ಇರ್ತಾರಲ್ಲ, ಸೊ ದುಡ್ಡು ಹೆಂಗೆ ಅವರಾಗೆ ಅವರು ತಂದು ಕೊಡುವಂಗೆ ಆಗುತ್ತೆ ಇದು, ಈ ಒಂದು ಟ್ರಿಕ್ ಮಾಡೋದ್ರಿಂದ. ಆಮೇಲೆ ನೀವು ಸಾಲ ಬಾಧೆ ಅಂದ್ಕೊಳ್ಳಿ, ಏನಾರ ಒಂದು ಪ್ಲೇಡ್ಜ್ ಮಾಡಿಬಿಟ್ಟು ದುಡ್ಡು ಹೊಂದಿಸ್ಕೋಕ್ಕೆ ಆಗ್ತಾ ಇರಲ್ಲ, ಅಂದರೆ ಏನಾರ ಚಿನ್ನ ಅಡವಿ ಇಟ್ಬಿಟ್ಟು ಅದನ್ನು ಬಿಡಿಸ್ಕೊಳಕ್ಕೆ ಆಗ್ತಾ ಇರಲ್ಲ, ನಿಮಗೆ ತುಂಬ ಒದ್ದಾಡ್ತಾ ಇರ್ತೀರ. ಸೊ ಇದು ಒಂದು ಎಂಥ ಒಂದು ಸಿಂಬಲ್ ಅಂದರೆ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿ ತುಂಬ ಜಾಸ್ತಿ ಬೇಗ ನಿಮಗೆ ಮನಿದು ಫ್ಲೋ ಜಾಸ್ತಿ ಆಗಂಗೆ ಮಾಡುತ್ತೆ. ಮ್ಯಾನಿಫೆಸ್ಟ್ ಥರನೇ ಅಂದ್ಕೊಳ್ಳಿ. ಮ್ಯಾನಿಫೆಸ್ಟ್ ಅಂದರೆ ಎಫರ್ಟ್ ಹಾಕಬೇಕು. ಇದು ವಿತೌಟ್ ಎಫರ್ಟು ಸೂಪರ್ಬ್ ಆಗಿರುವ ಒಂದು ಸಿಂಬಲ್ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ, ಸೀಕ್ರೆಟ್ನ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ನನ್ನ ಚಾನಲ್ನಲ್ಲಿ ನಿಮ್ಗೆ ಎಲ್ಲ ಥರ ಇನ್ಫಾರ್ಮೇಷನು ಸಿಗೋದ್ರಿಂದ ಬ್ಯೂಟಿ ವ್ಲಾಗ್ಸು ಮಾಡ್ತಾ ಇದ್ದೀನಿ, ವಾಸ್ತು ಟಿಪ್ಸು ಪ್ಲಸ್ ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ಜ್ಯುವೆಲ್ರಿದು ಇರುತ್ತೆ, ಓಕೆನಾ? ಸೊ ಎಲ್ಲ ಯೂಸ್ಫುಲ್ ಕಾಂಟೆಂಟೇ ನಾನು ಕೊಡೋದು ನನ್ನ ವ್ಲಾಗಲ್ಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ತುಂಬ ಲೇಟ್ ಟೈಮ್ ವೇಸ್ಟ್ ಮಾಡಲ್ಲ, ಓಕೆನಾ? ಸೊ ಬನ್ನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಫ್ರೆಂಡ್ಸ್, ನಮ್ಮ ಒಂದು ಬಾಡಿನಲ್ಲಿ 5 ಎಲಿಮೆಂಟ್ಸ್ ಇರುತ್ತೆ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದೆ, ಪೃಥ್ವಿ ತತ್ವ, ಆಕಾಶ ತತ್ವ, ಮತ್ತು ಜಲತತ್ವ, ವಾಯು ತತ್ವ ಮತ್ತು ಅಗ್ನಿ ತತ್ವ ಅಂತ ಕರೀತಾರೆ. ಸೊ 5 ಎಲಿಮೆಂಟ್ಸ್ ಅಂತ ಅಂದ್ಕೊಳ್ಳಿ, ಓಕೆನಾ? 5 ಎಲಿಮೆಂಟ್ಸ್. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ಸೊ ಅದ್ರ ಬಗ್ಗೆ ನಾನು ಒಂದು ಸಿಂಬಲ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದು ಮಾಡೋದಕ್ಕೆ ನಿಮಗೆ ಒಂದು ಪೇಪರ್ ಬೇಕಾಗುತ್ತೆ. ಸೊ A4 ಶೀಟ್ ಈ ಥರ ತಗೊಳ್ಳಿ, ಒಂದು ಚಿಕ್ಕ ಶೀಟೇ ತಗೊಳ್ಳಿ, ಪರವಾಗಿಲ್ಲ. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ಶಾರ್ಟಾಗಿ ಮಾಡ್ಕೊತಾ ಇದ್ದೀನಿ, ನಿಮಗೆ ತೋರ್ಸೋಕ್ಕೆ ಅಷ್ಟೇ, ಓಕೆನಾ? ಸೊ ಅದಾದಮೇಲೆ ಬೇರೆ ಎಲ್ಲೋ ಬರೀಬೇಕಿದ್ದು ಅದನ್ನು ತೋರಿಸ್ತೀನಿ. ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಸುಮ್ಮನೆ ಹೆಂಗೆಂಗೋ ಬರೋದು ಬಿಡೋದಲ್ಲ. ಸೊ ಅದಕ್ಕೋಸ್ಕರ, ಗೊತ್ತಾಯ್ತಾ? ಸೊ ನೋಡಿ, ಫಸ್ಟ್ ಈ ಥರ ಒಂದು ಚೀಟಿನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ನೀವು ಇದರಲ್ಲಿ ಬರೆದ್ಬಿಟ್ಟು ಆಮೇಲೆ ನಾನು ಎಲ್ಲೋ ಬರೀಬೇಕು ಅದನ್ನು ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೆಲವ್ರು ಹಂಗೆ ತಾನೆ ಫುಲ್ ವಿಡಿಯೋ ವಾಚೇ ಮಾಡಲ್ಲ, ಸುಮ್ಮನೆ ಸ್ಕಿಪ್ ಮಾಡಿ ನೋಡಿದ್ರೆ ಮೇನ್ ಇಂಪಾರ್ಟೆಂಟ್ ನಾನು ಏನು ಹೇಳಿರ್ತೀನೋ ಅದನ್ನೇ ಮಿಸ್ ಮಾಡ್ಕೊಂಡಿರ್ತೀರ, ಆಮೇಲೆ ಏನು ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕೆ ಹೇಳೋದು, ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇದು ನಿಮಗೆ ತುಂಬ ಎಷ್ಟು ಒಳ್ಳೆಯ ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ನಿಮ್ಮ ಒಂದು ವಿಷಸ್ ಏನೇ ಇದ್ರೂ ಅದು ಆಗುತ್ತೆ, ಆಯಿತಾ? ಸೊ ಬನ್ನಿ. ಸೊ ಫಸ್ಟ್ ಈ ಥರ ಒಂದು ಬೇಕಾಗುತ್ತೆ. ಸೊ ನಾನು ಇದಕ್ಕೆ ಗ್ರೀನ್ ಕಲರ್ದು ಇದು ಸ್ಕೆಚ್ ಪೆನ್ ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಹೇಳದ್ನಲ್ಲ, ನನ್ನ ಹತ್ರ ಮಾರ್ಕರ್ದು ಗ್ರೀನ್ ಕಲರ್. ಸೊ ನೋಡಿ, ನಂದು ಈ ಥರ ನಂದು ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಲ್ಲ, ಸೊ ನಾನು ಗ್ರೀನ್ ಕಲರಲ್ಲಿ ತಗೋತಾ ಇದ್ದೀನಿ ಈಗ, ಓಕೆನಾ?
ಸೊ ಗ್ರೀನ್ ಕಲರ್ದು ನಾನು ತಗೋತಾ ಇದ್ದೀನಿ. ಸೊ ನೋಡಿ, ಯಾವ್ದಾರ ಆಗಿರ್ಬೋದು, ಲೈಟ್ ಶೇಡರ್ ಆಗಿರ್ಬೋದು, ಡಾರ್ಕ್ ಶೇಡರ್ ಆಗಿರ್ಬೋದು, ಗ್ರೀನ್ ಕಲರ್ ಇರಬೇಕು. ಯಾಕೆಂದರೆ ಇದು ಮನಿ ಮ್ಯಾಟರ್ ಆಗಿರುತ್ತೆ. ಪ್ಲಸ್ ನಮ್ಮದು ವಿಶ್ ಯಾವ್ದು ಬೇಕಾದ್ರೂ ಆಗ್ಬೋದು, ವಿಶ್ನ ನಾವು ಬೇಡ್ಕೋತಾ ಇರೋದ್ರಿಂದ ಗ್ರೀನ್ ಕಲರ್ ಇದ್ದರೆ ತುಂಬ ಒಳ್ಳೆಯದು. ಓಕೆನಾ? ಸೊ ಗ್ರೀನ್ ಕಲರ್ ತಗೋತಾ ಇದ್ದೀನಿ. ಸೊ ಬನ್ನಿ ಒಂದು ಸಿಂಬಲ್ ಮಾಡಬೇಕಾಗುತ್ತೆ. ನೀವೂ ನನ್ನ ಜೊತೆಗೆ ಮಾಡ್ಕೊಳ್ಳಿ, ಇಲ್ಲ ನನ್ನ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಓಕೆನಾ? ಸೇವ್ ಮಾಡಿ ಇದನ್ನು ನೀವು ಕರೆಕ್ಟಾಗಿ ಬರೀಬೇಕು. ಹೆಂಗೆಂಗೋ ಬರೆದ್ರೆ ಅದು ನಿಮಗೆ ಆಗಲ್ಲ ಅದು ಕೆಲಸ. ಓಕೆನಾ? ಸೊ ನೋಡಿ, ಸೊ ಇದರಲ್ಲಿ ನಾನು ಏನು ಬರೀತಾ ಇದ್ದೀನಿ ಅಂದರೆ ಎಫ್ ಅಂತ ಬರೀತಾ ಇದ್ದೀನಿ. ಎಫ್ ಅಂದರೆ ಆ ಸಿಂಬಲ್ ಇರೋದೇ ಈ ಥರ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಬರೆದುಬಿಟ್ಟು ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಎಫ್ ಅಂತ ಬರುತ್ತೆ. ಇದು ಆ್ಯಕ್ಚುಲಿ ಉಲ್ಟಾ ಕಾಣಿಸ್ತಾ ಇದೆ ಬಿಕಾಸ್ ನಾನು ಶೂಟ್ ಮಾಡ್ತಾ ಇರೋದ್ರಿಂದ. ಆಮೇಲೆ ನಿಮಗೆ ಕೆಳಗೆ ಇಟ್ಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಓಕೆನಾ? ಸೊ ಎಫ್ ಅಂತ ಬರುತ್ತೆ, ಕ್ಯಾಪಿಟಲ್ ಎಫ್ ಅಂತ ಬರೆದ್ಬಿಟ್ಟು ಮೇಲ್ಗಡೆ ಒಂದು ಗೆರೆನ ಎಳಿಬೇಕಾಗುತ್ತೆ, ಹಿಂಗೆ ಮೇಲ್ಗಡೆ ಗೆರೆ. ಓಕೆನಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಇದು ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ತೋರಿಸ್ತೀನಿ, ಕೆಳಗೆ ಇಟ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಗೆರೆ ಉದ್ದ ಇರುತ್ತಲ್ಲ, ಸೊ ಮೇಲ್ಗಡೆ ಏನು ಬರುತ್ತೆ ಅಂದರೆ ಆಕಾಶ ತತ್ವ. ಸೊ ಯಾವುದು ಮೇಲೆ ಸ್ಕೈನ ನೋಡ್ತಾ ಇರುತ್ತೆ, ಸೊ ಆಕಾಶ ತತ್ವ. ಫಸ್ಟ್ ಇದು ತಿಳ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ತಿಳ್ಕೊಂಡು ಆಮೇಲೆ ಬರೀರಿ ನೀವು. ಇಲ್ಲಾಂದರೆ ಸುಮ್ಮನೆ ಬರ್ಕೊಂಬಿಟ್ರೆ ನಿಮ್ಗೆ ಇದ್ರದ್ದು ಏನಕ್ಕೆ ಅದು ಮಾಡ್ತಿದ್ದೀರ ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡೋನು ಏನು ಪ್ರಯೋಜನ ಅಲ್ವಾ? ಸೊ ಫಸ್ಟ್ ತಿಳ್ಕೊಳ್ಳಿ ಅದ್ರ ಬಗ್ಗೆ, ಆಮೇಲೆ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಸೊ ಮೇಲ್ಗಡೆ ಇದು ಆ್ಯರೋದು ಹಿಂಗೆ ತೋರಿಸ್ತಾ ಇರೋದೇನು ಅಂದರೆ ಆಕಾಶ ತತ್ವ. ಮೇಲ್ಗಡೆ ಸ್ಕೈನ ನೋಡ್ತಾ ಇರುತ್ತಲ್ಲ, ಆಕಾಶ ತತ್ವ. ಸೊ ಕೆಳಗಡೆ ಇರೋದು ಪೃಥ್ವಿ ತತ್ವ, ನೆಲಕ್ಕೆ ಟಚ್ ಆಗ್ತಾ ಇರುತ್ತಲ್ಲ, ಸೊ ಅದು ಪೃಥ್ವಿ ತತ್ವ ಅಂತಾರೆ. ಸೊ ಫಸ್ಟ್ ಲೈನ್ ಎಫ್ದು ಫಸ್ಟ್ನೇ ಲೈನ್ ಯಾವುದು ಅಂದರೆ ಜಲತತ್ವ ಬರುತ್ತೆ. ಓಕೆನಾ? ಸೊ ಸೆಕೆಂಡ್ನೇ ಲೈನ್ ಯಾವುದು ಅಂದರೆ ವಾಯು ತತ್ವ ಬರುತ್ತೆ. ಮಧ್ಯದಲ್ಲಿ ಏನು ಗೆರೆ ಇದೆ ಅದು ಅಗ್ನಿ ತತ್ವ ಬರುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕಲ್ತ್ಕೊಳ್ಳಿ. ಸೊ ಇದು ನೀವು ಕೇಳ್ಬೋದು, ಏನೇನು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಯಾವುದಕ್ಕೆ ಯೂಸ್ ಆಗಲ್ಲ ಅಂತ ಕೇಳಿ ನನ್ನ ಹತ್ರ. ಎಲ್ಲ ಇದಕ್ಕೂ ಇದು ರೆಮಿಡಿ. ಇದು ಡಿಪ್ರೆಷನಲ್ಲಿ ಇರ್ತಾರೆ ನೋಡಿ, ಅಂದರೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸ್ಯಾಡಾಗಿ ಕೂತಿರೋದು, ಒಂಥರ ಓವರ್ ಥಿಂಕ್ ಆಗಿರ್ತಾರೆ ನೋಡಿ, ಯಾವಾಗಲೂ ಬೇಜಾರು ಮಾಡ್ಕೊಂಡು ಕೂತಿರೋದು. ಈವನ್ ನಂದು ವ್ಲಾಗ್ಸ್ ಸ್ಕಿನ್ ರಿಲೇಟೆಡ್ ತುಂಬ ಮಾಡ್ತೀನಿ ಅಲ್ವಾ, ಸೊ ಬ್ಯೂಟಿ ವ್ಲಾಗ್ಸು. ಸೊ ಅದ್ರದ್ದು ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಎಲ್ಲರಿಗೂ ಯೂಸ್ ಆಗುತ್ತೆ ಈ ಒಂದು ಸಿಂಬಲ್ಲು. ಸೊ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಯಾವುದೇ ಒಂದು ಎನಿ ಇಶ್ಯೂಸ್ನ ನೀವು ಇದ್ರ ಮುಂದೆ ತೊಗೊಂಡು ಹೋಗ್ಬೋದು. ಸೊ ಅದು ಫುಲ್ಫಿಲ್ ಮಾಡುತ್ತೆ ನಿಮ್ಮ ವಿಶ್ನ ಈ ಒಂದು ಸಿಂಬಲ್. ಅಷ್ಟು ಮಿರಾಕಲ್ ಸಿಂಬಲ್ ಇದು. ಯಾಕೆ ಅಂದರೆ 5 ಎಲಿಮೆಂಟ್ಸು ನಮ್ಮ ಬಾಡಿನಲ್ಲಿ ಏನು ಎಲಿಮೆಂಟ್ಸ್ ಇದೆಯೋ ಅದೇ ನಮ್ಮ ಇದು ಪ್ರಕೃತಿನಲ್ಲಿರೋ ಎಲಿಮೆಂಟ್ಸೂ ಅದೇ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದ್ರದ್ದು ಒಂದು ತತ್ವನೇ ನಮ್ಮ ದೇಹದಲ್ಲಿರೋದು. 5 ಎಲಿಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಕಾಶ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ ಮತ್ತು ಪೃಥ್ವಿ ತತ್ವ. ಓಕೆನಾ? ಸೊ ಇದು ಕೆಳಗಡೆ ಇರೋದು ಪೃಥ್ವಿ ತತ್ವ. ನಾನು ಇದು ಕೆಳಗಡೆ ಹಿಂಗೆ ಇಟ್ಟು ತೋರಿಸ್ತೀನಿ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ ಈ ಸಿಂಬಲ್ ಬಗ್ಗೆ. ಏನು ಅಂದರೆ ತುಂಬ ಪ್ರಾಚೀನ ಕಾಲದಲ್ಲಿ ಏನು ಅಂದರೆ ಒಂದು ಗುಹೆನಲ್ಲಿ ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಇದು. ಓಕೆನಾ? ಒಂದು ಗುಹೆನಲ್ಲಿ ಫಾರಿನ್ ಕಂಟ್ರಿ ಅನ್ಕೊಳ್ಳಿ. ಸೊ ಅಲ್ಲಿ ಇದನ್ನ ಸಿಂಬಲ್ ಥರ ಮಾಡಿ, ಈಜಿಪ್ಟು ಅಂತಾರೆ ನೋಡಿ, ಈಜಿಪ್ಟು ಅಂತ ಸೈಡ್ ಬರುತ್ತೆ. ಒಂದು ಸಿಂಬಲ್ ಥರ ಮಾಡಿಬಿಟ್ಟು ಆ ಒಂದು ಸಿಂಬಲ್ನಲ್ಲಿ ಅದು ಅಕ್ಷರಗಳೆಲ್ಲ ಬರೀತಾರಲ್ವಾ, ಅಂದರೆ ಬೇರೆ ಬೇರೆ ಅಕ್ಷರಗಳು. ಈಗ ನಮಗೆ ಕನ್ನಡ ಲಿಪಿನೇ ಬೇರೆ ಥರ ಇರುತ್ತೆ, ಇಂಗ್ಲೀಷೇ ಬೇರೆ ಥರ ಇರುತ್ತೆ, ಹಿಂದಿನೇ ಬೇರೆ, ತಮಿಳ್, ಉರ್ದು, ಮಲಯಾಳಂ, ತೆಲುಗು, ತಮಿಳ್ ಆ ಥರ ಅಲ್ವಾ. ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಬೇರೆ ಬೇರೆ ಲಿಪಿಗಳಿರುತ್ತೆ. ಸೊ ಇದ್ರದ್ದು ಸಿಂಬಲಲ್ಲಿ ಹೆಂಗೆ ಅಂದರೆ ಎಲ್ಲ ಥರ ಸಿಂಬಲ್ಸ್ ಹಾಕ್ಬಿಟ್ಟು ಇದು ಮಾಡಿದಾಗ ಆ ಒಂದು ಡೋರ್ನ ಓಪನ್ ಮಾಡೋಕ್ಕಾಗುತ್ತೆ. ಆ ಡೋರ್ನಲ್ಲಿ ಫುಲ್ ಗೋಲ್ಡ್ ಆಗಿರ್ಬೋದು ಅದೆಲ್ಲ ಸಿಗ್ತಾ ಇತ್ತು. ಸೊ ಆ ಸಿಂಬಲ್ಗೆ ಅಷ್ಟು ಪವರ್ ಇರುತ್ತೆ, ಅದನ್ನು ಜೋಡಿಸಿದ್ರೆ ಮಾತ್ರ ಅದು ಓಪನ್ ಆಗೋಕ್ಕೆ ಸಾಧ್ಯ, ಆ ಥರ. ಸೊ ಆ ಥರ ಒಂದು ಸಿಂಬಲ್ ಇದು. ಓಕೆನಾ? 5 ಎಲಿಮೆಂಟ್ಸಿಂದ ಕೂಡಿರುವಂತಹ ಸಿಂಬಲ್. ಯಾವಾಗ ನಾವು ಇದನ್ನು ಉಪಯೋಗ ಮಾಡ್ತೀವೋ ಆವಾಗ ನಮ್ಮ ವಿಶಸ್ಸು ಫುಲ್ಫಿಲ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಅದನ್ನು. ಸೊ ನಾನು ಕೆಳಗೆ ಇಟ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಸೊ ನೋಡಿ, ಫಸ್ಟ್ ಒಂದು ಲೈನ್ ಹಿಂಗೆ ಎಳ್ಕೋಬೇಕು. ಓಕೆನಾ? ಒಂದು ಲೈನ್ ಎಳ್ಕೊಂಡು ಎಫ್ ಥರ ಬರೀಬೇಕು. ನೀವು ನೋಡೋಕ್ಕೆ ಎಫ್ ಥರ ಇರುತ್ತೆ, ಎಫ್ ಥರ ಇರುತ್ತೆ. ಮೇಲ್ಗಡೆ ಮಾತ್ರ ಒಂಚೂರು ಲೈನ್ ಉದ್ದ ಎಳ್ಕೋಬೇಕು. ಸೊ ನಾನು ಇದು ಆ್ಯರೋ ಸಿಂಬಲ್ ಸುಮ್ಮನೆ ಯಾಕೆ ಹಾಕಿದ್ದೀನಿ ಅಂದರೆ ನಿಮ್ಗೆ ಹೇಳ್ಕೊಡೋಕ್ಕೆ, ಬಟ್ ಎಫ್ ಥರನೇ ಇದು ಕಾಣಿಸೋದು. ಓಕೆನಾ? ಈ ಥರ ಆ್ಯರೋ ಮಾರ್ಕ್ ಏನೂ ಹಾಕೋಬೇಡಿ, ನಾನು ಸುಮ್ಮನೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಹಾಕಿರೋದು.
ಮೇಲ್ಗಡೆ ಏನು ತೋರಿಸ್ತಾ ಇದೆ ಅಂದರೆ ಆಕಾಶ ತತ್ವ ತೋರಿಸ್ತಾ ಇದೆ. ಮತ್ತು ಇದು ಫಸ್ಟ್ ಲೈನ್ ಏನು ಅಂದರೆ ಜಲ ತತ್ವ ಆಗಿರುತ್ತೆ, ಇದು ವಾಯು ತತ್ವ ಆಗಿರುತ್ತೆ, ಇದು ಪೃಥ್ವಿ ತತ್ವ ಆಗಿರುತ್ತೆ, ಇದು ಅಗ್ನಿ ತತ್ವ ಆಗಿರುತ್ತೆ. ಓಕೆನಾ? ಸೊ ಅದೇ ಥರ ನಮ್ಗೆ ಏನು ಅಂದರೆ ಫ್ರೆಂಡ್ಸ್, ಕೆಳಗಡೆ ಏನಿರುತ್ತೆ ಅಂದರೆ 4 ಮಂಡಲಗಳ ಥರ ಇರುತ್ತೆ. ಇವಾಗ ನಿಮಗೆ ನಾನು ಹೇಳ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಮಂಡಲಗಳ ಥರನೇ ಮಾಡಬೇಕು. 21 ಥರ ಮಾಡಿ, 41, 48 ಮತ್ತು 108 ಮಂಡಲ, ಆ ಥರ ಮಂಡಲದಲ್ಲಿ 4 ಮಂಡಲ ಬರುತ್ತೆ ಈ ಒಂದು ಇದರಲ್ಲಿ. ಓಕೆನಾ? ಸೊ ಈ ಒಂದು ಇದರಲ್ಲಿ 4 ಮಂಡಲ ಬರುತ್ತೆ. ಯಾವುದು ಅಂದರೆ, ಸೊ ಫಸ್ಟ್ನೇ ಮಂಡಲ ಏನು ಬರುತ್ತೆ ಅಂದರೆ ಪಿತೃ ಮಂಡಲ ಬರುತ್ತೆ. ಸೆಕೆಂಡ್ನೇ ಮಂಡಲ ಏನು ಅಂದರೆ ಪೃಥ್ವಿ ಮಂಡಲ ಬರುತ್ತೆ. ಆಮೇಲೆ ಕೆಳಗಡೆದೇನು ಅಂದರೆ ಪಾತಾಳ ಮಂಡಲ ಬರುತ್ತೆ. ಓಕೆನಾ? ಮತ್ತು ಇದು ಏನು ಅಂದರೆ ಚತುರ್ವೇದ ಮಂಡಲ ಬರುತ್ತೆ. ಯಾವುದು? ಈ ಒಂದು ಲೈನು. ಸೊ ಅದು, ಸೊ ಈ 4 ಸೇರಿದಾಗ ನಮಗೆ ಏನೋ ಒಂದು ನಮ್ಮ ಒಂದು ಇಚ್ಛೆ ಏನಿದೆಯೋ ಅದು ಫುಲ್ಫಿಲ್ ಆಗೋಕ್ಕೆ ಸಾಧ್ಯ. ಸೊ ಅದ್ರ ಥರ ಇನ್ನೊಂದು ಹೇಳ್ಬಿಡ್ತೀನಿ. ಸೊ ನಿಮಗೆ ಇನ್ನೊಂದೇನು ಅಂದರೆ, ಇದು ಜಲತತ್ವ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಒಂದು ಬಾಡಿನಲ್ಲಿ ಅಂದರೆ ಮನೆ ದೇವ್ರದ್ದು ಶಕ್ತಿ ಇರುತ್ತೆ ಈ ಜಲತತ್ವದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಮನೆ ದೇವ್ರದ್ದು ಶಕ್ತಿ. ಓಕೆನಾ? ಸೊ ದೇವತಾ ಇದು ಅಂತಾರೆ ನೋಡಿ, ಆ ಥರ ದೇವರದ್ದು ಒಂದು ಅನುಗ್ರಹ. ಮತ್ತು ವಾಯು ತತ್ವದಲ್ಲಿ ನಾವು ಮಾಡಿದ ಪುಣ್ಯ ಕೆಲಸಗಳು, ಸೊ ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ಮೇಲ್ಗಡೆ ಇರೋದು ಆಕಾಶದ ಏನು ಅಂದರೆ ಇವ್ರದ್ದು ಪಿತೃ ದೇವತೆಗಳದ್ದು, ಅಂದರೆ ನಮ್ಮ ಅಜ್ಜಿ ತಾತ ಆ ಥರ ತಲೆಮಾರುಗಳು. ಓಕೆನಾ? ಸೊ ಕೆಳಗಡೆ ಏನು ಅಂದರೆ ಪಾತಾಳ ಇದು ಬರುತ್ತೆ, ಪಾತಾಳ ಶಕ್ತಿ. ಸೊ ಇದೆಲ್ಲ ಕಂಬೈಂಡ್ ಮಾಡಿ ಏನು ಒಂದು ಶಕ್ತಿ ಇರುತ್ತೋ ಆ ಒಂದು ಸಿಂಬಲ್ ಇದು. ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಸಿಂಬಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ಬನ್ನಿ ಇವಾಗ ಹೇಳ್ತೀನಿ. ಸೊ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಆ ಒಂದು 5 ಎಲಿಮೆಂಟ್ಸ್ ಬರುತ್ತೆ ಆ ಒಂದು ಎಫ್ ಅನ್ನೋ ಒಂದು ಸಿಂಬಲಲ್ಲಿ. ಓಕೆನಾ? ಸೊ ಎಫ್ ಅಂದರೆ ಬರೀ ಎಫ್ ಅಂತಲ್ಲ, ಮೇಲೊಂದು ಲೈನ್ ಎಳಿಬೇಕು. ಆಮೇಲೆ ಅದು ಹುಚ್ಚುಚ್ಚಂಗೆ ಪ್ರಯೋಗಗಳು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದು ಒಂದು ಬರೆದಾಗ ನಾವು ಅದರಲ್ಲಿ ಒಂದು ಪವರ್ ಇರುತ್ತೆ. ಸೊ ಸುಮ್ಮನೆ ಅದಕ್ಕೆ ತಾನೇ ರೇಖಿ ನೀವು ಕಲಿಬೇಕಾದ್ರೂ ಸುಮ್ಮನೆ ಹೇಳ್ಕೊಡಲ್ಲ ಯಾರೂ, ಗೊತ್ತಾಯ್ತಾ? ಅದು ಕರೆಕ್ಟಾಗಿ ನಾವು ಮಾಡೋಕ್ಕೆ ಮೆಥಡ್ ಗೊತ್ತಿದ್ರೆ ಮಾತ್ರ ಹೇಳ್ಕೊಡೋದು, ಇಲ್ಲಾಂದ್ರೆ ಯಾರು ಹೇಳ್ಕೊಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟೇ ನಿಮಗೆ ಹೇಳ್ತಾ ಇರೋದು, ಸುಮ್ಮನೆ ಹೆಂಗೆಂಗೋ ಮಾಡಬಾರ್ದು. ಫಸ್ಟ್ ನಾನು ಹೇಳೋದನ್ನು ಫಸ್ಟು ಡೀಟೇಲಾಗಿ ಕೇಳಿಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಏನು ಮಾಡಬೇಕು ಅಂದರೆ ಎಡಗೈ ತಗೊಳ್ಳಿ, ನಿಮ್ಮ ಒಂದು ಎಡಗೈ. ಓಕೆನಾ? ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ ಇಬ್ರಿಗೂ ಒಂದೇ ಮೆಥಡ್ ಆಗಿರುತ್ತೆ, ಒಂದೇ ಕೈ ಆಗಿರುತ್ತೆ. ಈ ಒಂದು ಸಿಂಬಲ್ ಬರೆಯೋದಕ್ಕೆ ಒಂದೇ ಕೈನಲ್ಲೇ ಯೂಸ್ ಮಾಡೋದು. ಯಾವುದು? ಎಡಗೈ. ಎಡಗೈಯಲ್ಲಿ ಯಾವುದು ತಗೋಬೇಕು ಅಂದರೆ ಉಂಗುರದ ಬೆರಳು, ಅಂದರೆ ಕಿರು ಬೆರಳು ಪಕ್ಕ ಇರುತ್ತೆ ನೋಡಿ, ಅದು ಉಂಗುರದ ಬೆರಳು ಅಂತ. ನಾನು ರಿಂಗ್ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಆ ಥರ. ಓಕೆನಾ? ಈ ಚಿಕ್ಕ ಬೆರಳು ಪಕ್ಕ ಇರೋದು ಎಡಗೈ, ಲೆಫ್ಟ್ ಹ್ಯಾಂಡ್. ಓಕೆನಾ? ಸೊ ಲೆಫ್ಟ್ ಹ್ಯಾಂಡು ಹುಡುಗರಿಗೂ ಹುಡುಗಿರ್ಗೂ ಇಬ್ರಿಗೂ ಹೇಳ್ತಾ ಇರೋದು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡಬೇಕು. ಎಲ್ಲಿ ಮಾಡಬೇಕು ಅಂದರೆ ಇಲ್ಲಿ ಬರುತ್ತೆ ನೋಡಿ ಮೇಲ್ಗಡೆ. ಸೊ ಈ ಒಂದು ಜಾಗದಲ್ಲೇ ನೀವು ಬರಿಬೇಕು ಅದನ್ನು ಇವಾಗ. ಓಕೆನಾ ಫ್ರೆಂಡ್ಸ್? ಸೊ ನಾನು ಎಡಗೈ ಉಂಗುರದ ಬೆರಳಲ್ಲಿ ಬರೆದಿದ್ದೀನಿ ನೋಡಿ. ಸೊ ಮೇಲ್ಗಡೆ ಈ ಒಂದು ಫಸ್ಟ್ ಲೈನ್ ಇರುತ್ತೆ ನೋಡಿ, ಇದ್ರೊಳಗಡೆನೆ ನಾವು ಬರಿಬೇಕಾಗುತ್ತೆ. ಗ್ರೀನ್ ಕಲರ್ ಪೆನ್ನಲ್ಲೇ ಬರಿಬೇಕು. ನೀವು ಸ್ಕೆಚ್ ಪೆನ್ನೇ ತಗೊಳ್ಳಿ, ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, ಸ್ಕೆಚ್ ಪೆನ್ನಲ್ಲೇ ಬರೀರಿ. ಇಲ್ಲ ಗ್ರೀನ್ ಕಲರ್ ಇಂಕದು ಪೆನ್ ಇದ್ದರೆ ನಿಮ್ಮ ಮನೇಲಿ ಗ್ರೀನ್ ಕಲರ್ ಇಂಕ್ ಪೆನ್ನಲ್ಲಿ ಬರಿಬೋದು. ಓಕೆನಾ? ಸೊ ಈ ಥರ ಬರಿಬೇಕು. ಇದು ಬರೆದ ತಕ್ಷಣ ಎಷ್ಟು ನಿಮಗೆ ಇದು ಅಂದರೆ, ಇದು ಏನಾಗುತ್ತೆ ಅಂತ ನಾನು ಹೇಳಿದ್ನಲ್ಲ, ಇದರಲ್ಲೇ 5 ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ಸಿಂಬಲಲ್ಲಿ ತುಂಬ ಪವರ್ಫುಲ್ ಶಕ್ತಿ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ರೇಖಿ ಸಿಂಬಲ್ಸಲ್ಲೂ ಅಷ್ಟೇ ನಾವು ಎಷ್ಟು ಮಿರಾಕಲ್ಸೇ ಮಾಡ್ಬೋದು. ರೇಖಿ ಕಲ್ತಿರೋರನ್ನ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅಂತ. ಸೊ ಅದನ್ನೇ ಹೇಳ್ತಾ ಇರೋದು. ಈ ಒಂದು ಸಿಂಬಲಲ್ಲಿ ತುಂಬಾ ಪವರ್ಫುಲ್ ಆದ ನಮ್ಮ ವಿಷಸ್ನೆಲ್ಲ ಫುಲ್ಫಿಲ್ ಮಾಡುವಂತಹ, ಯಾಕೆ ಅಂದರೆ 5 ಎಲಿಮೆಂಟ್ಸು ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಪ್ಲಸ್ ಮನೆ ದೇವ್ರದ್ದು, ಪಿತೃದೇವ್ರದ್ದು, ಆಮೇಲೆ ನಾನು ಹೇಳಿದ್ನಲ್ಲ ಪಾತಾಳ ಇದು, ಆಮೇಲೆ ನಮ್ಮ ಒಂದು ನಾವೇನು ಒಳ್ಳೆ ಕೆಲಸ ಮಾಡಿರ್ತೀವೋ ಅದ್ರದ್ದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ನಾವು ಈ ಥರ ಬರ್ಕೊಳ್ಳೋದ್ರಿಂದ ಇದನ್ನು ನೀವು ಯಾವಾಗ ಬರಿಬೇಕು ಅಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಸ್ನಾನ ಮಾಡಿದ ಮೇಲೇ ಬರಿಬೇಕು. ಸೊ ಇದು ತುಂಬ ಮಡಿಯಿಂದ ಮಾಡಬೇಕು. ಓಕೆನಾ? ಸೊ ಪೀರಿಯಡ್ಸ್ ಆ ಥರ ಇದ್ದಾಗ ಅವಾಯ್ಡ್ ಮಾಡಿ. ಇದೇನು ಗೊತ್ತಾ, ನೀವು ಬರೆದು ಒಂದು 3 ಡೇಸು, ಇವಾಗ ಒಂದು ಬೆಳಗ್ಗೆ ಬರೆದಿರ್ತೀರ ಅಂದ್ಕೊಳ್ಳಿ, ಸಾಯಂಕಾಲದವರೆಗೂ ಇಲ್ಲ ರಾತ್ರಿ ಹೊತ್ತು ಬಿಟ್ಟಿರ್ತೀರ ಅಂದ್ಕೊಳ್ಳಿ. ಏನಾರ ಮಧ್ಯದಲ್ಲಿ ನೀವು ಅಡುಗೆ ಕೆಲಸ ಮಾಡುವಾಗ ಈ ಗ್ರೀನ್ ಕಲರ್ ಹೊರಟೋದ ತಕ್ಷಣ ಮತ್ತೆ ಬರೀರಿ, ಅದು ಕೈಯಲ್ಲಿ ಇರಲೇಬೇಕು ನಿಮಗೆ. ಓಕೆನಾ? ಸೊ ಆ ಥರ. ಸೊ ನೀವು ಬಾತ್ರೂಮ್ಗೆಲ್ಲ ಹೋಗುವಾಗ ಇದು ಒಂದು ಸ್ವಲ್ಪ ಹಳಿಸ್ಬಿಟ್ಟು ಆಮೇಲೆ ನೀವು ಬರ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಪವರ್ ಇರುತ್ತೆ, ಅದಕ್ಕೋಸ್ಕರ ದೇವ್ರದ್ದು ಇದನ್ನು ಮಾಡ್ತಿರೋದು ನಾವು ಅದಕ್ಕೇ. ಓಕೆನಾ? ಸೊ ಈ ಥರ.
ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಈ ಥರ ಒಂದು ಗ್ರೀನ್ ಕಲರಲ್ಲಿ ಬರ್ದಾಗ ಏನಾಗುತ್ತೆ ಅಂದರೆ ಎಲ್ಲ ಎಲಿಮೆಂಟ್ಸೂ ನಮಗೆ ಸಪೋರ್ಟ್ ಮಾಡೋಕ್ಕೆ ನಿಂತಿರುತ್ತೆ. ಇದೊಂಥರ ಮ್ಯಾನಿಫೆಸ್ಟ್ ಥರನೇ ಅಂದ್ಕೊಳ್ಳಿ. ಅದು ನಮಗೆ ನಾನು ಹೆಂಗೆ 1176 ಅದೇ ನಾಡಿ ಬಡಿತದಲ್ಲೇ ಅದು ಕೆಲಸ ಅದು ಮಾಡ್ತಿರುತ್ತೆ ಅಂತ ಹೇಳಿದ್ನೋ, ಅದೇ ಥರ ಇದರಲ್ಲಿ ಎಂಥ ಒಂದು ಪವರ್ಫುಲ್ ಆಗಿರುತ್ತೆ ಅಂದರೆ, ಯಾರು ನಿಮಗೆ ದುಡ್ಡಿಸ್ಕೊಂಡು ದುಡ್ಡು ಕೊಟ್ಟಿರಲ್ಲ ಅಂದ್ಕೊಳ್ಳಿ, ಅದೆಲ್ಲ ವಾಪಸ್ ಸಿಗುತ್ತೆ. ಎಜುಕೇಷನ್ದು ಕೇಳ್ಕೊಬೋದು, ಮತ್ತು ನಿಮ್ಮದು ದುಡ್ಡು ಚೆನ್ನಾಗಿ ನನಗೆ ಸಿಗಬೇಕು ಅಂತ. ಆಮೇಲೆ ನಿಮ್ಮದು ಪಿಗ್ಮೆಂಟೇಷನ್ದು ಕೇಳ್ಕೊಳ್ಳಿ ಇದರಲ್ಲಿ. ನನ್ನ ಮುಖ ಫುಲ್ ಕ್ಲಿಯರ್ ಆಗಬೇಕು, ನನ್ನ ಮುಖ ತುಂಬ ಚೆನ್ನಾಗಾಗಬೇಕು, ಬೆಳ್ಳಗಾಗಬೇಕು, ಏನು ಬೇಕಾದ್ರೆ ನಿಮ್ಮ ಒಂದು ವಿಶಸ್ಸು. ಓಕೆನಾ? ಸೊ ನಿಮಗೆ ಜಾಬ್ ಅಕಸ್ಮಾತ್ ಕೆಲಸ ಸಿಗಬೇಕು ಅಂತ ಇದ್ದರೆ ನನಗೆ ಕೆಲಸ ಸಿಗಬೇಕು ಅಂತ. ಇದೇ ನೀವು ಪ್ರೆಸೆಂಟ್ ಟೆನ್ಸು ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನೀವು ಕೇಳ್ಕೊತಾ ಇರೋದು ನಿಮ್ಮ ವಿಶ್ನ ಇದ್ರ ಮುಂದೆ ಇಡ್ತಾ ಇದ್ದೀರಾ ಅಷ್ಟೇ. ಸೊ ನೀವು ಅದನ್ನು ಹಂಗೆ ಕೇಳ್ಕೊಬೋದು. ಓಕೆನಾ? ನಂಗೆ ಆ ಥರ ಬೇಕು, ನನಗೆ ನೀವೊಂದು ದೇವ್ರನ್ನ ಹೆಂಗೆ ನೀವು ಬೇಡ್ಕೋತಿರೋ, ದೇವರೇ ನಂಗೆ ಈ ಥರ ಒಂದು ಸಿಗ್ಲಪ್ಪ ಅಂತ, ಆ ಥರ ಇದರಲ್ಲಿ ಕೇಳ್ಕೊಬೇಕು. ಅದನ್ನೇ ನೋಡ್ತಾ ಇರಬೇಕು. ಸೊ ಇದನ್ನು ದೃಷ್ಟಿ ಇಟ್ಟು ನಾವು ಹಿಂಗೆ ನೋಡಬೇಕು. ಸುಮ್ಮನೆ ಹಿಂಗೆ ಬರೆದ್ಬಿಟ್ಟು ಬಿಟ್ಬಿಡೋದಲ್ಲ, ಇದನ್ನು ನೋಡ್ಬಿಟ್ಟು ನಮ್ಮ ವಿಶ್ನ ಹೇಳ್ಕೋಬೇಕು. ಸೊ ಯಾವಾಗ ಇದನ್ನು ನೋಡ್ಬಿಟ್ಟು ನಮ್ಮ ವಿಶ್ನ ಹೇಳ್ಕೋತೀವೋ ಅದು ಡೈರೆಕ್ಟಾಗಿ ಆಕಾಶ ತತ್ವ ಮೇಲ್ಗಡೆ ಹೋಗುತ್ತೆ ನೋಡಿ. ಸೊ ಅಲ್ಲೋಗಿ ಕನೆಕ್ಟ್ ಮಾಡುತ್ತೆ ಅದು. ಸೊ ಯೂನಿವರ್ಸ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ಆವಾಗ ನಮ್ಮ ವಿಶಸ್ಸು ಇದು ಎಷ್ಟು ದಿನ ಅಂದರೆ ಜಾಸ್ತಿ ದಿನನೂ ಟೈಮ್ ತಗೊಳ್ಳಲ್ಲ. 3 days ಆದಮೇಲೆ 3 ದಿನ ಬೇಕು ಅದಕ್ಕೆ ಅದೊಂದು ಸೆಟ್ ಆಗೋಕ್ಕೆ ಅದು. ಓಕೆನಾ? ಸೊ ಯಾವುದೇ ಒಂದು ನೀವು ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ರು ಅದು ನಿಮ್ಮ ಬಾಡಿಗೆ ಹೋಗಿ ಸೆಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತಲ್ವ, ಅದೇ ಥರ ಅಂದ್ಕೊಳ್ಳಿ. ಇದನ್ನು 3 ದಿನ ಆದಮೇಲೆ ಇದ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಯಾವ ಥರ ನೀವು ಮಾಡಬೇಕು ಅಂದರೆ ಮಂಡಲಗಳ ಥರ ಮಾಡಬೇಕು. 21 days. ಆ್ಯಕ್ಚುಲಿ ಏನು ಗೊತ್ತಾ, 3 ದಿನ ಆದಮೇಲೆ ಕೆಲವ್ರಿಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ. 3 ದಿನ ಆದ ತಕ್ಷಣವೇ ರಿಸಲ್ಟ್ ಸಿಗುತ್ತೆ. ಕೆಲವ್ರಿಗೆ ಟೈಮ್ ತಗೊಳುತ್ತೆ, 21 days, 41 days ಆ ಥರ. ಸೊ ನೀವು ಡೈಲಿ ಈ ಥರ ಮಾಡ್ಕೊಳ್ಳಿ, ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗೋರ್ಗು, ಆಮೇಲೆ ಅಳಿಸ್ಬಿಡಿ. ಸೊ ಆ ಥರ ಒಂದು ಮೆಥಡ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಇದರಲ್ಲಿ ಹೇಳೋಣ ಅನ್ನಿಸ್ತು. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ನನಗೆ, ಸಾಲ ಬಾಧೆ ಅಂದರೆ ತುಂಬ ಪ್ಲೆಡ್ಜ್ ಎಲ್ಲ ಮಾಡ್ಕೊಂಡಿದ್ದೀವಿ, ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ, ಆಮೇಲೆ ದುಡ್ಡು ಕೊಟ್ಟಿರೋರು ಯಾರು ನಮಗೆ ರಿಟರ್ನ್ ವಾಪಸ್ ಕೊಡ್ತಾ ಇಲ್ಲ ಅಂತ. ಸೊ ಅದ್ರ ಬಗ್ಗೆನೂ ಕೇಳ್ಬೋದು. ಕೆಲಸ ಸಿಗದೇ ಇದ್ದರೆ ಕೆಲಸ ಸಿಗಂಗಾಗುತ್ತೆ, ಮತ್ತು ಮನಿ ಮ್ಯಾಟರಲ್ಲಿ ದುಡ್ಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲ ವಿಷಯಕ್ಕೂ ಇದು ಚೆನ್ನಾಗಿ ಇದಾಗುತ್ತೆ. ಓಕೆನಾ? ಸೊ ಕೇಳ್ಕೊಬೋದು. ಯಾಕೆಂದರೆ ಇದು ಒಂದು ಎಲ್ಲ ಒಂದು ದೇವರದ ಅನುಗ್ರಹ ಇರುತ್ತೆ ಈ ಒಂದು ಸಿಂಬಲಲ್ಲಿ. ಸೊ ನಿಮ್ಮ ಮಕ್ಳು ಅಕಸ್ಮಾತ್ ಚೆನ್ನಾಗಿ ಓದ್ತಾ ಇಲ್ಲ ಅಂದ್ರೂ ಇದ್ರ ಹತ್ರ ಕೇಳ್ಕೊಬೋದು. ಹಿಂಗೆ ನೋಡ್ಬಿಟ್ಟು ಕೇಳ್ಕೊಬೋದು, ನನ್ನ ಮಕ್ಕಳು ಚೆನ್ನಾಗಿ ಓದಂಗೆ ಮಾಡಪ್ಪ ಅಂತ, ಆ ಥರ. ಸೊ ವಿಶ್ನ ಹೇಳ್ಕೊಳ್ಳೋದು, ನಿಮ್ಮ ಒಂದು ಆಸೆನ ಇದರಲ್ಲಿ ಹೇಳ್ಕೊಳ್ಳೋದು ಅಷ್ಟೇ. ಓಕೆನಾ? ಸೊ ಏನು ಅಂದರೆ ನಮ್ಮ ಕಣ್ಣಲ್ಲಿ ಎನರ್ಜಿ ಇರುತ್ತೆ. ಸೊ ಕೈ ಬೆರಳಲ್ಲಿ ಪೃಥ್ವಿ ತತ್ವ ಥರ ಇರುತ್ತೆ. ಓಕೆನಾ? ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನಾವೇನು ಕೇಳ್ಕೊತೀವೋ ಅದು ಕ್ಲಿಕ್ ಆಗುತ್ತೆ. ಸೊ ಅದಕ್ಕೆ ಇದು ಬರೆದ್ಬಿಟ್ಟು ಸುಮ್ಮನೆ ಕೆಲವರು ಅದಕ್ಕೆ ಹೇಳಿದ್ದು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ. ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹೆಂಗೆ ಮಾಡೋದು, ಸುಮ್ಮನೆ ಬರ್ಕೊಂಡು ಕೂತಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಸೊ ಅದನ್ನು ಹೆಂಗೆ ಮಾಡಬೇಕು ಅಂದರೆ ಅದನ್ನು ನೋಡಿಕೊಂಡು ನಿಮ್ಮ ಒಂದು ವಿಶ್ನ ಹೇಳ್ಕೋಬೇಕಾಗತ್ತೆ. ಓಕೆನಾ? ಸೊ ಆ ಥರ ಇದು ಒಂದು ಸಲನೇ ಹೇಳ್ಕೊಳ್ಳಿ. ಅದನ್ನು ನೋಡ್ಬಿಟ್ಟು ನಿಮ್ಮ ವಿಶ್ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಆಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟು ಮತ್ತೆ ಏನಾರ TV ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ಮತ್ತೆ ಅದನ್ನು ನೋಡ್ಬಿಟ್ಟು ನಿಮ್ಮ ವಿಶ್ನ ಹೇಳಿ. ಒಂದು ದಿನದಲ್ಲಿ ನೀವೊಂದು 21 ಸಲ 48 ಸಲ ಇದನ್ನು ನೋಡ್ಬಿಟ್ಟು ಇದ್ರ ಹತ್ರ ಮಾತಾಡಿ. ಓಕೆನಾ? ಸೊ ನಿಮ್ಮ ವಿಶ್ನ ಹೇಳ್ಕೊಳ್ಳಿ. ಇದೊಂಥರ ಸಿಂಬಲ್ ಅಲ್ವಾ? ಸೊ ಅದು ಕೆಲಸ ಅದ್ರ ಕೆಲಸ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. 3 days ಆದಮೇಲೆ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈವನ್ ನೀವು ಕೂದಲು ಉದ್ರೋಗ್ತಾ ಇದ್ರೂ ಕೇಳ್ಕೊಬೋದು, ನನ್ನ ಕೂದಲು ಚೆನ್ನಾಗಿ ಬೆಳೀಲಿ ಅಂತ. ಆಮೇಲೆ ನಂದು ಪಿಗ್ಮೆಂಟೇಷನ್ ಎಲ್ಲ ಹೋಗ್ಲಿ ಅಂತಲೂ ಕೇಳ್ಕೊಬೋದು. ಪಿಂಪಲ್ಸು ಕೆಲವ್ರು ಮಾರ್ಕ್ಸ್ ಎಲ್ಲ ಆಗಿದೆ ಹೋಗ್ಲಿ ಅಂತಂದ್ರೆ ಅದು ಕೇಳ್ಕೊಬೋದು. ದುಡ್ಡು ಚೆನ್ನಾಗಿ ನಮಗೆ ಸೇರಬೇಕು, ನನ್ನ ಹತ್ರ ಜಾಸ್ತಿ ದುಡ್ಡು ಸಿಗಬೇಕು ದೇವರೇ ಅಂದರೆ ಅದೂ ಆಗುತ್ತೆ, ಕ್ಲಿಕ್ ಆಗುತ್ತೆ. ಓಕೆನಾ? ಸೊ ನೋಡಿ ಇವತ್ತು ಎಷ್ಟು ಚೆನ್ನಾಗಿರೋದು ಒಂದು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ಇದೇ ಥರ ಒಳ್ಳೆ ಚೆನ್ನಾಗಿರುವಂತಹ ಇನ್ಫಾರ್ಮೇಷನ್ನೇ ನಿಮಗೆ ಕೊಡ್ತೀನಿ. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಅಂತ ಕಮೆಂಟ್ ಮಾಡಿ. ರೇಖಿನಲ್ಲಿ ಆ್ಯಕ್ಚುಲಿ ಸಿಂಬಲ್ಸ್ ಬರುತ್ತೆ, ಬಟ್ ಯಾರು ಸುಮ್ಮನೆ ನಿಮ್ಗೆ ಹಂಗೆ ಹೇಳ್ಕೊಡಲ್ಲ, ಗೊತ್ತಾ? ಸೊ ನಾನು ನಿಮಗೆ ಅದಕ್ಕೋಸ್ಕರನೇ 5 ಎಲಿಮೆಂಟ್ಸಿಂದ ಕೂಡಿರುತ್ತೆ ಅಂತ ಫಸ್ಟೇ ಅದಕ್ಕೆ ಹೇಳಿದ್ದು ನಾನು, ಗೊತ್ತಾಗಲಿ ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಗೊತ್ತಾಗಲಿ ಅಂತ. ಇಲ್ಲಾಂದರೆ ಸುಮ್ಮನೆ ಈ ಥರ F ಅಂತ ಬರ್ಕೊಂಡ್ರೆ ಅದು ಏನಿರುತ್ತೆ ಪವರ್ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಅದರಲ್ಲಿ ಮೇಲ್ಗಡೆ ಆಕಾಶ ತತ್ವ ನೋಡ್ತಾ ಇರುತ್ತೆ, ಕೆಳಗಡೆ ಪೃಥ್ವಿ ತತ್ವ ಇರುತ್ತೆ, ಜಲತತ್ವ, ವಾಯುತತ್ವ, ಅಗ್ನಿ ತತ್ವ ಎಲ್ಲ ಕಂಬೈಂಡ್ ಆಗಿ ದೇವರ ಆಶೀರ್ವಾದ, ಪಿತೃಗಳ ಆಶೀರ್ವಾದ, ಪ್ಲಸ್ ನಾವು ಮಾಡಿರೋ ಕರ್ಮಗಳು, ಒಳ್ಳೆ ಕರ್ಮ, ಸೊ ಅದೆಲ್ಲ ಸೇರಿ ಈ ಸಿಂಬಲ್ ಅಂತ ಯಾವಾಗ ನಿಮ್ಗೆ ಗೊತ್ತಾಗುತ್ತೋ ಅವಾಗ ಅದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಒಂದು ಇಚ್ಛೆನ, ವಿಶಸ್ನ ಅದು ಫುಲ್ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಒಂಥರ ಡಿಫ್ರೆಂಟ್ ಆಗಿರೋ ಬೇಕಾದರೆ ನನ್ನ ವ್ಲಾಗ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ. ಓಕೆನಾ?
ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟಾರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಓಕೆನಾ ಫ್ರೆಂಡ್ಸ್? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.